ನಮಸ್ಕಾರ, ಅಶ್ವಕೃಷಿಗೆ ಸ್ವಾಗತ. ನಾನು ವನಿತಾ. ಕರ್ನಾಟಕದಲ್ಲಿ ಮಾವು ಕೃಷಿಯು ಅತ್ಯಂತ ಲಾಭದಾಯಕ ಹಾಗೂ ಪ್ರಮುಖ ತೋಟಗಾರಿಕಾ ಬೆಳೆಯಾಗಿದೆ. ಮಾವಿನ ಮರಗಳು ಹೆಚ್ಚಾಗಿ ಉಷ್ಣವಲಯದ ವಾತಾವರಣದಲ್ಲಿ ಚೆನ್ನಾಗಿ ಬೆಳೆಯುತ್ತವೆ. ಸುಮಾರು 24ರಿಂದ 30 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶದ ವಾತಾವರಣ ಮಾವು ಕೃಷಿಗೆ ಉತ್ತಮವಾಗಿರುತ್ತದೆ. ಮಾವು ಬೆಳೆಯಲು ನೀರು ಬಸಿದು ಹೋಗುವ ಕೆಂಪು ಮರಳು ಮಿಶ್ರಿತ ಮಣ್ಣು ಅತ್ಯುತ್ತಮವಾಗಿರುತ್ತದೆ. ಉಷ್ಣವಲಯದ ಹವಾಮಾನ ಹೆಚ್ಚು ಸೂಕ್ತವಾಗಿದ್ದು, ಇನ್ನು ಹೂ ಬಿಡುವ ಸಮಯದಲ್ಲಿ ಶುಷ್ಕ ವಾತಾವರಣ ಇರಬೇಕಾಗುತ್ತೆ. ಕರ್ನಾಟಕದಲ್ಲಿ ಬಾದಾಮಿ, ರಸಪೂರಿ, ತೋತಾಪುರಿ, ಮಲಗೋವಾ, ನೀಲಂ ಮತ್ತು ಮಲ್ಲಿಕಾ ತಳಿಗಳನ್ನ ಹೆಚ್ಚಾಗಿ ಬೆಳೆಯಲಾಗುತ್ತದೆ. ಸಾಮಾನ್ಯವಾಗಿ ಮಳೆಗಾಲದಲ್ಲಿ ಅಂದ್ರೆ ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಮಾವಿನ ಸಸಿಗಳನ್ನ ನೆಡುವುದು ಸೂಕ್ತ. ಬೆಳೆಯುವ ಪ್ರದೇಶ, ಹವಾಮಾನ ಹಾಗೂ ತಳಿಗಳಿಗೆ ಅನುಸಾರವಾಗಿ ಯೋಗ್ಯವಾದ ಅಂತರದಲ್ಲಿ ಸಸ್ಯಗಳನ್ನು ನೆಡುವುದು ಸೂಕ್ತವಾಗಿರುತ್ತೆ. ಗಿಡದಿಂದ ಗಿಡಕ್ಕೆ ಕನಿಷ್ಠ 10 ಮೀಟರ್ ಅಂತರವಿರಬೇಕು. ಬೀಜದ ಸಸಿಗಳಿಗಿಂತ ಉತ್ತಮ ತಳಿಯ ಕಸಿ ಗಿಡಗಳನ್ನ ಬಳಸುವುದು ಸೂಕ್ತವಾಗಿದೆ. ಇನ್ನು ಮೊದಲ ವರ್ಷಗಳಲ್ಲಿ ಗಿಡಗಳಿಗೆ ನಿಯಮಿತವಾಗಿ ನೀರುಣಿಸಬೇಕು. ಮಾವಿನಲ್ಲಿ ಕಾಂಡ ಕೊರೆಯುವ ಹುಳು, ಹಣ್ಣಿನ ನೊಣ, ಬೂದಿ ರೋಗ ಕಾಣಿಸಿಕೊಳ್ಳಬಹುದು. ಇವುಗಳ ನಿಯಂತ್ರಣಕ್ಕೆ ಕೃಷಿ ಇಲಾಖೆಯ ಸಲಹೆಯ ಮೇರೆಗೆ ಸೂಕ್ತ ಔಷಧಿ ಸಿಂಪಡಿಸಬೇಕು. ಜೊತೆಗೆ ಮಣ್ಣಿನ ಪರೀಕ್ಷೆ ಮಾಡಿಸಿ ಅಗತ್ಯಕ್ಕೆ ತಕ್ಕಂತೆ ಸಾವಯವ ಗೊಬ್ಬರ ಮತ್ತು ರಸಗೊಬ್ಬರಗಳನ್ನ ನೀಡಬೇಕಾಗುತ್ತೆ. ಮಾವಿನ ಸಸಿ ನೆಟ್ಟ 3ರಿಂದ 4 ವರ್ಷಗಳಲ್ಲಿ ಇಳುವರಿ ಪಡೆಯಬಹುದು. ಹೂ ಬಿಟ್ಟ ನಂತರ ತಳಿಗೆ ಅನುಗುಣವಾಗಿ 90ರಿಂದ 160 ದಿನಗಳಲ್ಲಿ ಕಾಯಿಗಳು ಕೊಯ್ಲಿಗೆ ಬರುತ್ತವೆ. ಕಾಯಿಗಳನ್ನ ಕೋಲಿನಿಂದ ಹೊಡೆದು ಕೆಳಗೆ ಬೀಳಿಸಬಾರದು. ಕೈಯಿಂದ ಅಥವಾ ಕೊಯ್ಲು ಮಾಡುವ ಉಪಕರಣಗಳಿಂದ ಕೀಳುವುದು ಉತ್ತಮವಾಗಿದೆ. ಉತ್ತಮ ನಿರ್ವಹಣೆಯಲ್ಲಿ ಒಂದು ಮರದಿಂದ 100ರಿಂದ 400 ಕೆಜಿಯಷ್ಟು ಹಣ್ಣು ಪಡೆಯಬಹುದು. ತಳಿ, ಮಾರುಕಟ್ಟೆ ಬೆಲೆ ಮತ್ತು ನಿರ್ವಹಣೆ ಆಧರಿಸಿ 1 ಎಕರೆಯಿಂದ ಅಂದಾಜು 1 ಲಕ್ಷದಿಂದ 5 ಲಕ್ಷದವರೆಗೆ ಆದಾಯ ಗಳಿಸಬಹುದು. ಇನ್ನು ಭಾರತದಲ್ಲಿನ ಮಾವಿಗೆ ದೇಶೀಯ ಮಾರುಕಟ್ಟೆಯ ಜೊತೆಗೆ ವಿದೇಶಗಳಲ್ಲಿ ಹೆಚ್ಚಿನ ಬೇಡಿಕೆ ಇದೆ. ಮಾವು ಕೃಷಿ ದೀರ್ಘಾವಧಿಯಲ್ಲಿ ಉತ್ತಮ ಲಾಭ ತರುವ ತೋಟಗಾರಿಕಾ ಬೆಳೆಯಾಗಿದೆ. ಉತ್ತಮ ತಳಿಗಳ ಆಯ್ಕೆ, ಹನಿ ನೀರಾವರಿ, ಸಮರ್ಪಕ ಗೊಬ್ಬರ ನಿರ್ವಹಣೆ ಮತ್ತು ಕೀಟ ರೋಗ ನಿಯಂತ್ರಣದ ಮೂಲಕ ರೈತರು ಹೆಚ್ಚಿನ ಉತ್ಪಾದನೆ ಹಾಗೂ ಉತ್ತಮ ಆದಾಯ ಪಡೆಯಬಹುದು. ವೈಜ್ಞಾನಿಕ ಪದ್ಧತಿಯಲ್ಲಿ ಮಾವು ಕೃಷಿ ಮಾಡಿದರೆ ಮಾವು ಕೃಷಿಯನ್ನ ಲಾಭದಾಯಕ ಉದ್ಯಮವನ್ನಾಗಿ ರೂಪಿಸಬಹುದು. ಮಾವಿನ ಕೃಷಿಯ ಬಗ್ಗೆ ಹೆಚ್ಚಿನ ವಿವರಗಳನ್ನ ಮತ್ತು ಸ್ಥಳೀಯ ಮಾರುಕಟ್ಟೆ ಬಗ್ಗೆ ಮಾಹಿತಿಗಾಗಿ ನಿಮ್ಮ ಹತ್ತಿರದ ತೋಟಗಾರಿಕೆ ಇಲಾಖೆಯನ್ನ ಸಂಪರ್ಕಿಸಬಹುದು. ಇದೇ ತರಹದ ಮಾಹಿತಿಗಾಗಿ ನೋಡ್ತಾ ಇರಿ ಅಶ್ವಕೃಷಿ ಚಾನೆಲ್. ನಮಸ್ಕಾರ.